ಎಸ್ಲೂರು ಹೋಬಳಿ ಮಡಿಕೇರಿ ಗ್ರಾಮದಲ್ಲಿ ವಾಸ ಆಗಿದ್ದೀನಿ. 3-4 ವರ್ಷದಿಂದ ವಾಸವಾಗಿದ್ದೆ. ಪಂಚಾಯತಿ ಮನೆ ಸ್ಯಾಂಕ್ಷನ್ ಆಗಿತ್ತು, ಅದರಿಂದ ಮನೆ ಮಾಡ್ಕೊಂಡಿದ್ವಿ. ಇಬ್ರು ಕೂಲಿ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ವಿ. RF ಅವರು ಮನೆ ಬಂದು ಉಳಿಸಿದ್ದಾರೆ. ನಾವು ಸಂಘದಲ್ಲೆಲ್ಲ ಸಾಲ ಮಾಡ್ಕೊಂಡು ಮನೆ ಮಾಡಿದ್ವಿ. ಇನ್ನೂ ಆ ಸಾಲನೇ ತೀರ್ಸಕ್ಕಾಗಿಲ್ಲ ನಮ್ಮ ಜೊತೆಯ. ಅದರಲ್ಲಿ ಇವ್ರು ಬಂದ್ಬಿಟ್ಟು ಮನೆ ಉಣ್ಸವ್ರೆ. ನಮಗೆ 2 ತಿಂಗಳು ಪಾಪು ಇದೆ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾನು ಕೇಳ್ಕೊತಿದ್ದೀನಿ. ನಮಗೆ ಈಗ ಇರಕ್ಕೆ ಮನೆ ಇಲ್ಲ. ನಾವು ಎಲ್ಲ ಬೇರೆ ಬಂದಿದ್ದೀವಿ. ಈಗ ನನ್ನ ತಾಯಿ ಮನೇಲಿ ನಾನು ಇರೋದು. ಇವಾಗ ನನ್ನ ತಾಯಿ ಮನೇನೇ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ಅವರು ಕೆಲಸದಿಂದ ತೆಗಿಬೇಕು. ಅವ್ರು ನಮ್ಮಂತ ಬಡವ್ರಿಗೆ ನಮಗೆ ಮಾಡ್ದಂಗೆ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು, ಅನ್ಯಾಯ ಮಾಡಬಾರ್ದು. ಅವರು ರೇಂಜರು, ಫಾರೆಸ್ಟ್ ಅವರು, ರೇಂಜರು ಕೃಷ್ಣ ಅವರು ಇನ್ಯಾರಿಗೂ ಅನ್ಯಾಯ ಮಾಡಬಾರ್ದು. ನಮಗೆ ಅನ್ಯಾಯ ಮಾಡಿರೋ ಥರ ಅವ್ರಿಗೆ ಶಿಕ್ಷೆ ಆಗಬೇಕು, ಕೆಲಸದಿಂದ ತೆಗಿಬೇಕು, ನಮಗೆ ಪರಿಹಾರ ಕೊಡಿಸ್ಕೊಡ್ಬೇಕು. ಅದನ್ನೇ ನಾನು ಕೇಳ್ಕೊಳ್ಳೋದು. ನಮಗೆ ನ್ಯಾಯ ಕೊಡಿಸ್ಕೊಡಿ. ಹೌದು, ಗೌರ್ಮೆಂಟಿಂದ ಮನೆ ಆಗಿತ್ತು. ಬಿಲ್ ಫುಲ್ ಫಿನಿಶ್ ಆಗಿದೆ. ಮರ ಕಡ್ದವನೆ ಅಂತ ಸುಳ್ಳು ಹೇಳ್ಬಿಟ್ಟು ಬಂದು ಅವರು ಎಳ್ಕೋಗಿದಲ್ದಲ್ಲೇ ಏಕಾಏಕಿ ಬಂದು ಮೂಗಲ್ ಬಾಯಲ್ಲೆಲ್ಲ ರಕ್ತ ಬರೋ ಥರ ಹೊಡೆದು ಎಳ್ಕೊಂಡು ಹೋಗಿ ಕೂರಿಸ್ಕೊಂಡಿದ್ರು ಅಲ್ಲಿ ಫಾರೆಸ್ಟ್ ಆಫೀಸಲ್ಲಿ. ಆಮೇಲೆ ಪತ್ರಕ್ಕೇನು ಸೈನ್ ಹಾಕಿಸ್ಕೊಬಿಟ್ಟು ಮನೆ ಕಳಿಸಿದ್ರು. ಮನೆ ಕಳಿಸಿ 4ನೇ ತಾರೀಕು ಬೆಳಗ್ಗೆ 9:30 ಅನ್ನಂಗೆ ಬಂದು ಇಲ್ಲಿ ಮನೆ ಡೆಮೊಲಿಷನ್ ಮಾಡಿದ್ದಾರೆ. ನಮಗೆ ಯಾವುದೇ ನೋಟಿಸ್ ಆಗಲಿ ಏನು ಕೊಟ್ಟಿಲ್ಲ ಅವರು. ನಮಗೆ ಮನೆ ಮಾಡ್ಕೊಡ್ಬೇಕು ಅವರು. ಅದೇ ಜಾಗದಲ್ಲಿ ನಮಗೆ ಮನೆ ಮಾಡ್ಕೊಡ್ಬೇಕು. ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅಂತ, ಗೋಮಾಳ ಜಾಗ ಅಂತ ಇತ್ತು. ನಾವು ಈಗೇನು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಿದ್ದಾರೆ? ಹೌದು, ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಿದ್ದಾರೆ. ಹೌದು, ನಾವು ಸಂಘದಲ್ಲೆಲ್ಲ ಸಾಲ ಮಾಡಿ ಇನ್ನೂ ಸಾಲನೇ ತೀರಿಲ್ಲ ಸರ್. ಅವ್ರ ಮನೆಯೆಲ್ಲ ಉಣ್ಸಿದ್ದಾರೆ ಇವಾಗ ಬಂದು. 2 ತಿಂಗಳು ಪಾಪು. ಈ ಮಳೆಗಳಲ್ಲಿ ನಾವೆಲ್ಲ ಹೋಗ್ಬೇಕು ಇವಾಗ. ಫಾರೆಸ್ಟ್ನವರು 2 ದಿವಸ ಟೈಮ್ ಕೊಟ್ಟಿದ್ದಾರೆ ಸಾಮಾನೆಲ್ಲ ತಗೊಂಡು ಮನೆಯಿಂದ ಹೋಗ್ಬೇಕು ಅಂತ. ಆಮೇಲೆ ಬಂದು ಡೆಮಾಲಿಷ್ ಮಾಡ್ತೀವಿ ಅಂತ. ಅದಕ್ಕೆ ಇಲ್ಲೇ ಇರುವಾಗೆ ಮಾಡಿಕೊಡಿ ಅಂತ. ಮನೆಯಲ್ಲಿ ನಮಗೆ ಮನೆ ಇಲ್ಲ. ಈ ಮನೆ ಒಂದು ಬಿಟ್ರೆ ಇನ್ನೆಲ್ಲೂ ಇಲ್ಲ, ಜಾಗ ಇಲ್ಲ, ಜಮೀನಿಲ್ಲ. ಹಾಗಾಗಿ ಇಲ್ಲಿ ಇರೋ ಹಾಗೆ ಮಾಡಿಕೊಡಿ ಅಂತ. 1 ವರ್ಷ ಆಯ್ತು. ಬೇರೆ ಇಲ್ಲಿ ನಮ್ಮ ಅಣ್ಣನ ಮನೇಲಿ ಇದ್ವಿ. ಅಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಅದಕ್ಕೆ ಇಲ್ಲಿ ಬಂದು ಮಾಡ್ಕೊಂಡು ಗುಡಿಸ್ಲಾಕೊಂಡು. ಏನು ಗ್ರಾಮ ಪಂಚಾಯತಿಯಿಂದ ಶಾಂಕ್ಷನ್ ಆಗಿದ್ದು ಮನೆನ? ಇಲ್ಲ, ನಾವೇ ಮಾಡ್ಕೊಂಡು ಗುಡಿಸ್ಲಾಕೊಂಡಿರೋದು. ಈಗ ಯಾರು ನಿಮಗೆ ನೋಟಿಸ್ ಕೊಟ್ಟಿರೋದು, ಖಾಲಿ ಮಾಡಕ್ಕೆ ಹೇಳಿರೋದು ಯಾರು? ಈ ಫಾರೆಸ್ಟ್ನವರು. ಏನು ಹೇಳಿದ್ರು? ಏನಂತ ಹೇಳಿದ್ರು ಅವರು? ಅದೇ 2 ದಿವಸ ಟೈಮ್ ಕೊಟ್ಟಿದ್ದೀವಿ, ಮನೆ ಖಾಲಿ ಮಾಡಿ ಇರಬೇಡಿ ಅಂತ. ಈಗ ನಿಮಗೇನಾಗಬೇಕು ಅಂತ ಒತ್ತಾಯ? ನಿಮಗೇನಾಗಬೇಕು ಅಂತ? ನಮಗೆ ಮೂಲಭೂತ ಸೌಕರ್ಯಗಳಾಗಬೇಕು. ಇಲ್ಲಿ ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಹಾಗಾಗಿ ಮಾಡಿಕೊಡಿ ಅಂತ. ಇಲ್ಲೇ ಇರಂಗೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಜಯಂತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.